ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ ರಿಷಾ ಗೌಡ ಎಲಿಮಿನೇಟ್ ಆಗ್ತಾರಾ ವೈಲ್ಡ್ ಕಾರ್ಡ್ ಸ್ಪರ್ಧಿ. ಬಟ್ಟೆ ಬಿಸಾಡಿ ಸೂಟ್ ಕೇಸ್ ಒದ್ದು ಗಿಲ್ಲಿ ನಟನನ್ನ ತಳ್ಳಿ ರೊಚ್ಚಿಗೆದ್ದ ರಿಷಾ ಗೌಡ. ಅವನ್ ಮಾಡ್ತಾನೆ ಅಂತ ನೀನು ಮಾಡ್ಬೇಡ ಬಾರಿಷ. ಬಕೆಟ್ ವಿಚಾರಕ್ಕೆ ತಾರಕಕ್ಕೇರಿದ ಜಗಳ, ಕೈ ಮಾಡಿದ ತಪ್ಪಿಗೆ ಬಿಗ್ ಬಾಸ್ ಕ್ರಮವೇನು? ಬಿಗ್ ಬಾಸ್ ನಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡೋದು ಕಾಮನ್ ಆಗ್ಬಿಟ್ಟಿದೆ. ಅದರಲ್ಲೂ ಇತ್ತೀಚೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ರಿಷಾ ಗೌಡ ತಮ್ಮದಲ್ಲದ ವಿಷಯಕ್ಕೆ ಹೆಚ್ಚಾಗಿ ತಲೆ ಹಾಕ್ತಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಈ ಬೆನ್ನಲ್ಲೇ ಇದೀಗ ಗಿಲ್ಲಿ ನಟ ಹಾಗೂ ರಿಷಾ ಗೌಡ ಮಧ್ಯೆ ಜೋರು ಜಗಳ ಆಗಿದೆ. ಜಗಳದಲ್ಲಿ ಗಿಲ್ಲಿಯನ್ನ ತಳ್ಳಿ ಹಲ್ಲೆ ಮಾಡಿದ ರಿಷಾ ಬಿಗ್ ಬಾಸ್ ನಿಯಮಗಳ ತಪ್ಪಿಗೆ ಸಿಕ್ಕಾಕೊಂಡಿದ್ದಾರೆ. ಈ ಘಟನೆಯಿಂದ ಇವರ ಎಲಿಮಿನೇಷನ್ ಖಚಿತವೇ ಎಂಬ ಪ್ರಶ್ನೆಗಳು ಮೂಡಿವೆ. ಹೌದು, ರಿಷಾ ಅವರು ಗಿಲ್ಲಿಗೆ ಹೊಡೆದಿದ್ದಾರೆ. ಬಟ್ಟೆಯ ವಿಚಾರಕ್ಕೆ ರೊಚ್ಚಿಗೆದ್ದ ರಿಷಾ ಅವರು ಗಿಲ್ಲಿ ಮೇಲೆ ಹರಿಹಾಯ್ದಿದ್ದಾರೆ. ಬಕೆಟ್ ವಿಚಾರಕ್ಕೆ ಜಗಳ ತಾರಕಕ್ಕೇರಿದೆ. ನಗ್ತಾರೆ ನಗಿಸ್ತಾರೆ ಅಂದ ಮಾತ್ರಕ್ಕೆ ಕೋಪ ಬರಲ್ಲ ಅಂತ ಅರ್ಥ ಅಲ್ಲ. ಹಾಗಂತ ಸುಮ್ನೆ ಕೋಪ ಬರುತ್ತೆ ಅಂತಾನೂ ಅಲ್ಲ. ಎಲ್ಲವೂ ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿದ್ರೆ ಚಂದ ಅಂತ ಗಿಲ್ಲಿ ಪೇಜ್ ನಲ್ಲಿಯೂ ಈ ವಿಡಿಯೋ ಶೇರ್ ಮಾಡ್ಕೊಂಡಿದ್ದಾರೆ. ರಿಷಾ ಬಕೆಟ್ ಕೊಡಲ್ವಾ? ಬಕೆಟ್ ಕೊಡೋದಿನ ಅಂತ ಹೇಳು, ನಾನು ಏನ್ ಮಾಡ್ಬೇಕು ಮಾಡ್ತೀನಿ. ಹೋಗ್ಬಿಟ್ಟು ಅಲ್ಲಿ ನಿನ್ ರೂಮ್ ನಿನ್ ಕಮೋಡಲ್ಲಿ. ಅಸಲಿಗೆ ಆಗಿದ್ದೇನು ಅಂತ ನೋಡೋದಾದ್ರೆ, ಬೆಳಿಗ್ಗೆದ್ದು ರಿಷಾ ಸ್ನಾನಕ್ಕೆ ಹೋಗಿದ್ರು. ಈ ವೇಳೆ ರಿಷಾ ಬಳಿ ಗಿಲ್ಲಿ ಬಕೆಟ್ ಕೇಳ್ತಾರೆ. ರಿಷಾ ಬಕೆಟ್ ಕೊಡೋದಿಲ್ಲ ಅಂತ ಹೇಳು, ನಾನೇನ್ ಮಾಡ್ಬೇಕೋ ಮಾಡ್ತೀನಿ ಅಂತ ಗಿಲ್ಲಿ ನಟ ಹೇಳ್ತಾರೆ. ಬಳಿಕ ಕೋಪದಲ್ಲಿದ್ದ ಗಿಲ್ಲಿ ರಿಷಾ ಸೂಟ್ಕೇಸ್ನಲ್ಲಿದ್ದ ಬಟ್ಟೆಗಳನ್ನೆಲ್ಲ ತಂದು ಬಾತ್ರೂಮ್ ಹೊರಭಾಗದಲ್ಲಿರೋ ಏರಿಯಾಗೆ ಹಾಕಿರ್ತಾರೆ. ಇದನ್ನ ಕಂಡು ಸಿಕ್ಕಾಪಟ್ಟೆ ಗರಂ ಆದ ರಿಷಾ, ಗಿಲ್ಲಿ ಏಯ್ ಏನ್ ಮಾಡಿದೀಯಾ ಅಂತ ಜೋರಾಗಿ ಕಿರ್ಚ್ತಾರೆ. ಅಷ್ಟೇ ಅಲ್ಲದೆ ಗಿಲ್ಲಿಗೆ ರಿಷಾ ಗೌಡ ಹೊಡೆದಿದ್ದಾರೆ. ಚೀಪ್ ತಮಾಷೆ ಮಾಡ್ತಿದ್ಯಾ ಅಂತ ಗಿಲ್ಲಿ ಮೇಲೆ ಕೂಗಾಡುವ ರಿಷಾ ಗಿಲ್ಲಿ ಬಟ್ಟೆಗಳನ್ನೆಲ್ಲ ಕಿತ್ತು ಹಾಕಿದ್ದಾರೆ. ಗಿಲ್ಲಿಗೆ ಹೊಡೆದಿದ್ದಷ್ಟೇ ಅಲ್ಲ, ಗಿಲ್ಲಿನ ರಿಷಾ ಜೋರಾಗಿ ತಳ್ಳಿದ್ದಾರೆ. ಸೂಟ್ ಕೇಸ್ನ ಒದ್ದಿದ್ದಾರೆ ಕೂಡ. ಬಿಗ್ ಬಾಸ್ ನಿಯಮಗಳ ಅನುಸಾರ ಯಾರು ಯಾರ ಮೇಲೂ ಕೈ ಮಾಡುವಂತಿಲ್ಲ. ಇದೀಗ ಈ ನಿಯಮದ ಅನುಸಾರ ರಿಷಾ ಎಲಿಮಿನೇಟ್ ಆಗ್ತಾರಾ ಅನ್ನೋ ಪ್ರಶ್ನೆಗಳು ಚರ್ಚೆಗೀಡು ಮಾಡಿದೆ. ಅವನ್ ಮಾಡ್ತಾನೆ ಅಂತ ನೀನು ಮಾಡ್ಬೇಡ ಬಾರಿಷ. ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಯಾವುದೇ ಸಂದರ್ಭದಲ್ಲಿ ಸ್ಪರ್ಧಿಯ ಒಬ್ಬರ ಮೇಲೊಬ್ಬರು ಕೈ ಮಾಡುವುದು ಅಥವಾ ದೈಹಿಕ ಹಲ್ಲೆ ನಡೆಸುವುದು ನಿಷೇಧ. ಈ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಲ್ಲಿ ಎಲಿಮಿನೇಷನ್ ಅಥವಾ ತಕ್ಷಣ ಅವರನ್ನ ಹೊರಗೆ ಕಳಿಸುವುದು ಖಚಿತ. ಬಿಗ್ ಬಾಸ್ ಈ ಬಗ್ಗೆ ಯಾವ ರೀತಿ ಆದೇಶ ನೀಡ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.